ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವೆಲ್ಲ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದರೆ ಫುಲ್ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ. ಹಾಗೆ ಸಪೋರ್ಟ್ ಮಾಡಿ ನಮ್ಮ ಮಮ್ಮಿ ಚಾನಲ್ನ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಮಗನೇ ಎಲ್ಲರಿಗೂ ವೆಲ್ಕಮ್ ಮಾಡಿದ್ದಾನೆ. ಎಲ್ಲೋಗ್ತಾ ಇದ್ದೀವಿ ಅಂತ ಗೆಸ್ ಮಾಡಿ ಅಂತೆಲ್ಲ ಹೇಳಿದ್ದಾನೆ. ನೀವು ಗೆಸ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ, ತಮ್ಮನೇನಲ್ಲಿ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ನಮ್ಮ ಹಸ್ಬೆಂಡ್ ಫ್ಯಾಮಿಲಿಯವರು ಅಂದರೆ ನಮ್ಮ ಅತ್ತೆಯವರ ಅಕ್ಕನ ಫ್ಯಾಮಿಲಿಯವರು ಉಗುಡಕ್ಕೆ ಹೋಗಬೇಕು ಅಂತ ಅರ್ಸ್ಕೊಂಡಿದ್ರಂತೆ. ಅದಕ್ಕೆ ಸಂಡೇ ಇತ್ತಲ್ವ, ಅದಕ್ಕೋಸ್ಕರ ಮಕ್ಕಳುಗಳು ನಾವು ಎಲ್ಲ ಹೊರಟಿದ್ದೀವಿ. ಅವ್ರದ್ದೇ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಬೆಳಗ್ಗೆ 7:15ಗೆ ಎಲ್ಲ ರೆಡಿಯಾಗಿಬಿಟ್ಟು ಹೊರಟ್ವಿ. ಅಲ್ಲಿ 8:30 ಅಷ್ಟರಲ್ಲಿ ರೀಚ್ ಆದ್ವಿ. ಆಟೋದಲ್ಲಿ ಬರಬೇಕಾದ್ರೆ ಏನು ಬಿಸಿಲು ಇರಲಿಲ್ಲ. ಬಂದು ಜಾಗ ಎಲ್ಲ ನೋಡಿಕೊಂಡು ನೆರಳೆಲ್ಲ ನೋಡಿಕೊಂಡು ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಪೂಜೆಗೆಲ್ಲ. ಉಕ್ಕಡ ದೇವಸ್ಥಾನ ಎಲ್ಲ ಕೇಳಿರ್ತೀರ. ನಾನಿದೆ ಸೆಕೆಂಡ್ ಟೈಮ್ ಬರ್ತಾ ಇರೋದು. ತಟ್ಟೆಗೆ ಮಾಮೂಲಿ ಪೂಜೆ ಸಾಮಾನುಗಳು, ಹಾಗೆ ಹಣ್ಣು ಸೀರೆ ಎಲ್ಲ ಅವ್ರು ಹರಿಸ್ಕೊಂಡಿದ್ರಲ್ಲ, ಅದಕ್ಕೋಸ್ಕರ ತಟ್ಟೆ ಎಲ್ಲ ತುಂಬಿಕೊಂಡು ಪೂಜೆ ಮಾಡಿಸ್ಕೊಬರೋ ಅಷ್ಟರಲ್ಲಿ ನಾವು ಸಣ್ಣ ಪುಟ್ಟ ತಿಂಡಿಗೆ ಪಲಾವ್ ಮಾಡಿದ್ವಿ. ಎಲ್ಲ ಸೇರಿಕೊಂಡು ತಿಂದ್ಕೊಂಡು ನೆಕ್ಸ್ಟು ಐಸ್ ಕ್ರೀಮ್ ಅವ್ರು ಬೇರೆ ಬಂದರು. ನನ್ನ ಮಕ್ಕಳು ಬಿಡ್ತಾರ ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡು ಟೀ ಎಲ್ಲ ಕುಡ್ಕೊಂಡು ರಿಲೇಷನ್ಗಳೆಲ್ಲ ಒಂದು ಕಡೆ ನೆರಳಲ್ಲಿ ಕೂತ್ಕೊಂಡು ಮಾತಾಡ್ತಾ ಕೂತಿದ್ವಿ. ಹಾಗೆ ಸಿಕ್ಕಾಬಿಟ್ಟೆ ಬಿಸಿಲಿತ್ತು. ನಿಮ್ಮ ಕಡೆ ಬಿಸಿಲು ಯಾವ ಥರ ಇದೆ ಕಮೆಂಟ್ ಮಾಡಿ. ಹಾಗೆಯೇ ನಾವು ತೆಂಗಿನ ಮರದ ನೆರಳಲ್ಲಿ ಕೂತ್ಕೊಂಡಿದ್ವಿ. ಮಕ್ಕಳುಗಳೆಲ್ಲ ಆಟೋ ಮೇಲೆ ಆಟ ಆಡ್ತಿದ್ರು, ಕೆಳಗಡೆ ಇಳಿತಿದ್ರು. ನೆರಳಲ್ಲಿ ಆಟ ಆಡ್ರಿ ಅಂದರೆ ಬಿಸಿಲಲ್ಲೇ ಹೋಗಿ ಆಟ ಆಡ್ತಿದ್ರು. ಹಾಗೆ ನಾವು ಪೂಜೆ ಮಾಡಿಸ್ಕೊಂಡು ದೇವ್ರ ದರ್ಶನ ಮಾಡಿಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ವಿ. ಉಕ್ಕಡಕ್ಕೆ ಬಂದಾಗೆಲ್ಲ ತಡೆ ಓಡಿಸ್ಕೊಂಡು ಹೋಗ್ತಾ ಇರ್ತೀವಿ ನಾವು. ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದರೆ ಇಲ್ಲಿ ನೋಡಿದ್ರೆ ಸಂಡೇ ಅಲ್ವಾ, ಸಿಕ್ಕಾಬಿಟ್ಟೆ ರಶ್ ಆಗಿದ್ರು. ಹಾಗೆ ವಿಡಿಯೋ ಮಾಡ್ತಾ ಟ್ವಿನ್ಸ್ ಮಕ್ಕಳುಗಳು ಕಾಣಿಸಿದ್ರು. ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾರೆ ನೋಡಿ. ಇದು ನೋಡಿದ ತಕ್ಷಣ ನಮ್ಮ ಅಕ್ಕನ ಮಕ್ಕಳು ಟ್ವಿನ್ಸ್ ಅವರೇ ನೆನಪಾದರು. ಅವ್ರನ್ನ ನೋಡಿಕೊಂಡು ಅವ್ರನ್ನ ಮಾತಾಡಿಸ್ಕೊಂಡು ಮುಂದೆ ಬಂದ್ವಿ. ಸಿಕ್ಕಾಪಟ್ಟೆ ರಶ್ ಇತ್ತು. ಸಂಡೇ ಅಲ್ವಾ, ಎಲ್ಲ ಬಂದುಬಿಟ್ಟಿದ್ರು. ಲೈನಲ್ಲಿ ನಿಂತಿರೋದು ನೋಡಿ ಭಯ ಆಗಿ ಮುಂದೆನೇ ಪೂಜೆ ಮಾಡಿಕೊಂಡು ಕೈ ಮುಕ್ಕೊಂಡು ಬಂದ್ವಿ. ಈ ಬಿಸಿಲು ಈ ಸೆಕೆ ಎಲ್ಲ ನೋಡಿದ್ರೆ ಎಲ್ಲೂ ಹೋಗಲೇಬಾರ್ದು ಅನ್ನಿಸ್ಬಿಡುತ್ತೆ. ಹಾಗೆ ನಾನು ನಮ್ಮ ಚಿಕ್ಕಮ್ಮ ಇಬ್ಬರೂ ವೀಡಿಯೋ ಮಾಡ್ಕೊಂಡ್ವಿ. ಹಾಗೆ ಬಂದಾಗ ಹೇಗಿದ್ವಿ, ಇವಾಗ ಹೇಗಾಗಿದ್ವಿ ವೆದರ್ಗೆ. ಹಾಗೆ ತಡೆ ಓಡಿಸ್ಕೊಳ್ಳೋಣ ಅಂತ ಬಂದ್ವಿ. ಇಲ್ಲೂ ಕೂಡ ಲೈನ್ ನೋಡಿ ಭಯ ಆಗೋಯ್ತು. ಜನಗಳನ್ನ ಹೆಂಗೆ ಅವಾಯ್ಡ್ ಮಾಡ್ತಾರೆ ಅನ್ನೋದೇ ಗೊತ್ತಾಗ್ತಿಲ್ಲ. ಈ ದೇವಸ್ಥಾನದಲ್ಲಿ ಯಾವಾಗಲೂ ಹೀಗೇನೆ ರಶ್ ಇರುತ್ತೆ. ಈ ತಡೆ ಹೊಡೆಯೋದು ವೀಡಿಯೋ ಮಾಡ್ಕೋಬೇಕಾ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ. ಸುಮ್ಮನೆ ವೀಡಿಯೋ ಆನ್ ಮಾಡಿ ಇಟ್ಕೊಂಡಿದ್ದೆ, ನನಗೆ ಗೊತ್ತಿಲ್ಲ ವೀಡಿಯೋ ಆಗಿರೋದು. ಸೊ ವೀಡಿಯೋ ಆಗಿರೋದನ್ನ ಯಾಕೆ ಬಿಡಬೇಕು ಅಂದ್ಬಿಟ್ಟು ಅದನ್ನು ಮಾಡ್ತಾಯಿದ್ದೀನಿ. ಅಲ್ಲಿ ನೀರು ಹಾಕಿಸ್ಕೊಂಡು ಇಲ್ಲಿ ಒಂದು ಕಡೆ ಕಾಯಿ ಇದೆಲ್ಲ ಇಟ್ಬಿಟ್ಟು ತಡೆ ಹೊಡಿತಾರೆ. ಇನ್ನೊಂದು ಕಡೆ ಮೊಟ್ಟೆ ತಗೊಂಡು ನಮ್ಮನ್ನೆಲ್ಲ ಇದು ಮಾಡಿಕೊಂಡು ಅಲ್ಲೊಂದು ಕಡೆ ಹೊಡಿತಾರೆ. ಹಾಗೆಯೇ ಇಲ್ಲೆಲ್ಲ ಬಂದವರೆಲ್ಲ ತಡೆ ಓಡಿಸ್ತಾರೆ, ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡು. ಹಾಗೆಯೇ ಉಕ್ಕಡದ ಮಾರಮ್ಮ ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಆಯಸ್ಸು ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳಿಕೊಂಡು ದೇವಸ್ಥಾನ ಮುಗಿಸ್ಕೊಂಡು ಬಂದ್ವಿ. ಸಾಂಬಾರಿಗೆ ಇಟ್ಟಿದ್ರು. ನಾನು ವೀಡಿಯೋ ಮಾಡೋದು ನೋಡಿ ನನ್ನ ಮಗನೂ ವೀಡಿಯೋ ಮಾಡ್ತಿದ್ದಾನೆ. ನಾವೆಲ್ಲ ಕೂತಿರೋದನ್ನು ನೋಡಿ ನನ್ನ ಮಕ್ಕಳು ಆಟ ಆಡೋರ್ಗೂ ಆಟ ಆಡಿ ಇವಾಗ ಸುಸ್ತಾಯಿತು ಅಂತ ಮಲಗಿದ್ರು ನೆರಳಲ್ಲಿ. ಅಡುಗೆ ಕೂಡ ಬೇಗನೆ ಆಯಿತು. 1:30 ಅಷ್ಟರಲ್ಲಿ ಅಡುಗೆನೇ ಆಗಿತ್ತು. ಇದು ಸಾಂಬಾರು, ಚಿಕನ್ ಗ್ರೇವಿ, ಗೀ ರೈಸು, ಮೊಟ್ಟೆ ಎಲ್ಲ ರೆಡಿಯಾಗಿತ್ತು. ದೇವಸ್ಥಾನಕ್ಕೆ ಎಡೆ ಕೊಟ್ಬಿಟ್ಟು ಬರೋಕ್ಕೆ ಹೋಗಿದ್ರು. ಇವ್ರ ಮಕ್ಳುಗಳು ಆಟ ಸಾಮಾನೆಲ್ಲ ತೆಗೆಸ್ಕೊಂಡು ಬಂದಿದ್ರು ಅಲ್ವಾ. ಒಬ್ಬರು ನೋಡಿ ಒಬ್ರಿಗೆ ನನಗೂ ಬೇಕು ಅಂತ ಆಟ ಮಾಡ್ತಿದ್ರು. ಅಷ್ಟರಲ್ಲಿ ರಿಲೇಷನ್ಗಳೆಲ್ಲ ಬಂದರು. ಊಟಕ್ಕೆಲ್ಲ ಕೂತ್ಕೊಂಡ್ವಿ. ಊಟ ಎಲ್ಲ ಮಾಡಿಕೊಂಡು ಬಾಂಬೆ ಎಲ್ಲ ತಿಂದ್ಕೊಂಡು ಇವರು ಊಟ ಬಡಿಸಿರೋರಿಗೆ ಲಾಸ್ಟಲ್ಲಿ ಊಟ ಮಾಡ್ತಾಯಿದ್ರು. ಹಾಗೆ ನಮ್ಮ ಅಕ್ಕ ಜ್ಯೂಸ್ ಕುಡ್ಕೊಂಡು ಇದನ್ನು ವೀಡಿಯೋ ಮಾಡ್ತಿದ್ಯಲ್ಲೇ ಅಂತ ಇದ್ರು. ನನ್ನ ಮಕ್ಕಳು ಆಟ ಸಾಮಾನು ಬೇಕು ಅಂದರು. ಆಟ ಸಾಮಾನು ತೊಗೋಬೇಡ ಪಾಪ, ಯೂಸ್ ಆಗೋವಂಥ ಐಟಮ್ ತೊಗೋ ಅಂದೆ. ಅದಕ್ಕೆ ಪೇಂಟಿಂಗ್ದು ಜಾಮಿಟ್ರಿ ಪೆನ್ಸಿಲ್ ಇರೋದೆಲ್ಲ ತೊಗೊಂಡ. ನೋಡಿ ಇದು ಗೊಂಬೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಅದು ನೋಡೋಕ್ಕಾಗ್ದೇ ವೀಡಿಯೋ ಮಾಡಿಕೊಂಡೆ. ಇವನು ರೈಟಿಂಗ್ ಪ್ಯಾಡ್ ತೊಗೊಂಡ, ಅವನು ಪೇಂಟಿಂಗ್ದು ತೊಗೊಂಡ. ಅಲ್ಲೇ ಅಡುಗೆ ಮಾಡೋ ಪಕ್ಕನೇ
ಚಾನಲ್ ನೀರು ಹೋಗ್ತಾಯಿತ್ತು, ಅಲ್ಲೇ ಎಲ್ಲ ಪಾತ್ರೆ ಎಲ್ಲ ತೊಳ್ಕೊಂಡು ಇವರು ಪಾತ್ರೆ ತೊಳೆಯೋದು ಬಿಟ್ಬಿಟ್ಟು ಕಷ್ಟ ಸುಖ ಮಾತಾಡ್ಕೊಂಡು ಕೂತಿದ್ದಾರೆ. ರಿಲೇಷನ್ಗಳೆಲ್ಲ ಊಟ ಮಾಡ್ಕೊಂಡು ಹೊರಟ್ರು. ಇದೆಲ್ಲ ನೋಡ್ತಾ ನೋಡ್ತಾ ನಮ್ಮ ಹಾಸನಲ್ಲಿರೋ ಪುರದಮ್ಮ ದೇವಸ್ಥಾನ ನೆನಪಾಯಿತು. ಆ ಪುರದಮ್ಮ ದೇವಸ್ಥಾನದ ಹತ್ರನೂ ಹಾಗೇ ಅಲ್ಲೇ ಎಲ್ಲ ರಿಲೇಷನ್ಗಳೆಲ್ಲ ಬಂದುಬಿಟ್ಟು ಇದೇ ಥರನೇ ಅಡುಗೆ ಮಾಡಿಕೊಂಡು ಅಲ್ಲೇ ಊಟ ಮಾಡ್ಕೊಂಡು ರಿಲೇಷನ್ಗಳೆಲ್ಲ ಊಟ ಮಾಡಿಕೊಂಡು ಇದೇ ಥರನೇ ಹೊರಟ್ಬಿಟ್ಟು ಬರ್ತಿದ್ವಿ. ಆರತಿಯು ಕೂಡ ಅಹಲ್ಯಾದೇವಿ ಉಕ್ಕಡದ ಮಾರಮ್ಮ ಅಂದರೆ ಇದೇ ದೇವಸ್ಥಾನನೇ. ಹಾಗೆಯೇ ಯಾರೆಲ್ಲ ನನ್ನ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಶ್ರೀರಂಗಪಟ್ಟಣದ ಮೇಲೆ ಹೋಗ್ತಾ ಹೋಗ್ತಾ ಅಲ್ಲಿರೋ ಸಕ್ಕರೆ ಫ್ಯಾಕ್ಟ್ರಿದು ಒಂದು ಕ್ಯಾಪ್ಚರ್ ಮಾಡಿಕೊಂಡೆ. ಇಲ್ಲಿಗೆ ನಾವು ಟೂರಿಸ್ಟ್ ಪ್ಲೇಸು ಸ್ಕೂಲ್ ಡೇಸಲ್ಲೆಲ್ಲ ಇಲ್ಲಿಗೆ ಕರ್ಕೊಂಡು ಬರ್ತಾಯಿದ್ರು. ಅದು ನೋಡಿದ ನೆನಪಾಯಿತು. ಶ್ರೀರಂಗಪಟ್ಟಣದ ಮೇಲೆ ಬಂದ್ವಿ. ಮನೆಗೆ ಅರ್ಧ ಗಂಟೆಗೆ ರೀಚ್ ಆದ್ವಿ. ನನ್ನ ಗಾಡಿ ಒಂದೇ ನಿಂತಿತ್ತು. ಮಕ್ಕಳು ಆಟ ಸಾಮಾನು ತೊಗೊಬಂದಿರೋದ್ರಲ್ಲೆಲ್ಲ ಅವ್ರಿಗೆ ಅದೇ ಅಲ್ವಾ ಖುಷಿ. ಅದನ್ನು ನೋಡ್ಕೊಂಡು ಆಟ ಆಡ್ಕೊಂಡು ಕೂತಿದ್ರು. ನಾವು ಟೈಮ್ ಆಯಿತು ಅಂತ ನಾನು ನನ್ನ ಮಕ್ಕಳು ಎಲ್ಲ ಹೊರಟ್ವಿ. ಮನೆ ಕಡೆಗೆ ಬಂದ್ವಿ. ನನ್ನ ಮಕ್ಕಳು ಮನೆಗೆ ಬಂದಿದ್ದ ತಕ್ಷಣ ಪೇಂಟಿಂಗ್ ಎಲ್ಲ ಹಚ್ಕೊಂಡು ಅವ್ರಿಗೊಂಥರ ಖುಷಿ ಅಲ್ವಾ. ನನ್ನ ಚಿಕ್ಕ ಮಗ ರೈಟಿಂಗ್ ಪ್ಯಾಡಲ್ಲಿ ಬರೆದು ಆಟ ಆಡ್ತಿದ್ದ.